Hello and welcome to our chemistry discussion. Today we are going to discuss about proteins. In the last class we have already discussed about amino acids, which are the basic components of proteins. So in this video, we are specifically dealing with the proteins, its classification and its biological importance along with its properties. ಸೊ ನಮಗೆ ಹಲವಾರು ಶಕ್ತಿಯ ಮೂಲಗಳಿದ್ದಾವೆ. ಅಂಥ ಶಕ್ತಿಯ ಮೂಲಗಳಲ್ಲಿ ಪ್ರೋಟೀನ್ ಕೂಡ ಒಂದು. ಹಾಗಾಗಿ ಇವತ್ತು ಪ್ರೋಟೀನ್ ಬಗ್ಗೆ ಇವತ್ತಿನ ಲೆಕ್ಚರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸು ನಾವು ಪೆಪ್ಟೈಡ್ ಬಾಂಡಿಂದ ಶುರು ಮಾಡೋಣ. ಸೊ ಪೆಪ್ಟೈಡ್ ಬಾಂಡ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪೆಪ್ಟೈಡ್ ಬಾಂಡ್ ಅಂದರೆ ಏನು ಅಂತ ಕ್ವಶನ್ ಕೇಳ್ತಾರೆ, ಆಲ್ರೆಡಿ ಕೇಳಿದ್ದಾರೆ ಫಾರ್ 2 marks or 3 marks. So define peptide bond or write a short note on peptide bond. So this is an important question for your examination. So peptide bond. So before going to that, let us recall the definition of amino acid. So what is amino acid? Substances that containing both amino, that is NH2, and carboxylic group are referred as amino acid. So amino acid ಅಂದರೆ ಯಾವ ಸಬ್ಸ್ಟೆನ್ಸಲ್ಲಿ NH2 ದಟ್ ಇಸ್ ಅಮೈನೋ ಗ್ರೂಪ್ ಮತ್ತು ಕಾರ್ಬಾಕ್ಸಿಲಿಕ್ ಗ್ರೂಪ್ COOH ಇರುತ್ತೋ ಅಂಥ ಸಬ್ಸ್ಟೆನ್ಸ್ಗೆ ನಾವು ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಇವಾಗ ಅಮೈನೋ ಆ್ಯಸಿಡ್ ಕಂಬೈನ್ ಆಗಬೇಕಾದ್ರೆ ಇಫ್ ವೆನ್ ಅಮೈನೋ ಆ್ಯಸಿಡ್ಸ್ ಕಂಬೈನ್ ದೇರ್ ಎಕ್ಸಿಸ್ಟ್ ಅ ಬಾಂಡ್. ಎರಡು ಅಮೈನೋ ಆ್ಯಸಿಡ್ ಕಂಬೈನ್ ಆದರೆ ಅಥವಾ ರಿಯಾಕ್ಷನ್ ಆದರೆ ಅಲ್ಲಿ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ಆ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಆ ಬಾಂಡ್ ಯಾವ ರೀತಿ ಫಾರ್ಮ್ ಆಗುತ್ತಪ್ಪ ಅಂತಂದರೆ ಈ ಅಮೈನೋ ಆ್ಯಸಿಡಲ್ಲಿ ಇರ್ತಕ್ಕಂಥ 2 ಫಂಕ್ಷನಲ್ ಗ್ರೂಪ್ ಯಾವ್ಯಾವು, NH2 ಆ್ಯಂಡ್ COOH, ಇವೆರಡು ಗ್ರೂಪು. ಸೊ ದೀಸ್ ಆರ್ ಅಮೈನೋ ಆ್ಯಸಿಡ್ಸ್. ಸೊ ಅಮೈನೋ ಆ್ಯಸಿಡ್ 2 ಅಮೈನೋ ಆ್ಯಸಿಡ್ ಕಂಬೈನ್ ಆಗಬೇಕಾದ್ರೆ NH2 COOH ರಿಯಾಕ್ಟ್ ಆಗಬೇಕು. ರಿಯಾಕ್ಟ್ ಆದ ಮೇಲೆ NH2 ಇಂದ NH, COOH ಇಂದ CO. ಇವೆರಡೂ ಕಂಬೈನ್ ಆಗುತ್ತಾ, ಇವೆರಡೂ ಕಂಬೈನ್ ಆಗಿ CONH ಫಾರ್ಮ್ ಆಗುತ್ತಾ. ಆ CONHಗೆ ನಾವು ಅಮೈಡ್ ಬಾಂಡ್ ಅಂತ ಕರಿತೀವಿ. CONHಗೆ ನಾವು ಅಮೈಡ್ ಬಾಂಡ್ ಅಂತ ಕರಿತೀವಿ. ಹಾಗಾದರೆ ಇವಾಗ ಪೆಪ್ಟೈಡ್ ಬಾಂಡ್ ಡೆಫಿನೇಷನ್ ಏನಪ್ಪ ಅಂತಂದರೆ, ಅ ಪೆಪ್ಟೈಡ್ ಬಾಂಡ್ ಈಸ್ ಆ್ಯನ್ ಅಮೈಡ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ 2 ಅಮೈನೋ ಆ್ಯಸಿಡ್ ಮಾಲಿಕ್ಯೂಲ್ಸ್. 2 ಅಮೈನೋ ಆ್ಯಸಿಡ್ ಮಾಲಿಕ್ಯೂಲ್ಸ್ ಮಧ್ಯೆ ಒಂದು ಬಾಂಡ್ ಫಾರ್ಮ್ ಆಗುತ್ತಾ. ಆ ಬಾಂಡ್ಗೆ ನಾವು ಅಮೈಡ್ ಬಾಂಡ್ ಅಂತ ಕರಿತೀವಿ, CONH ಕೂಡ ಅಂತ ಕರಿತೀವಿ. ಈ ರೀತಿ ಫಾರ್ಮ್ ಆಗುವಂಥ ಒಂದು ಬಾಂಡ್ಗೆ ನಾವು ಓವರಾಲ್ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ನೌ ಲೆಟ್ ಅಸ್ ಟೇಕ್ ಗ್ಲೈಸಿನ್ ಆ್ಯಸ್ ಅನ್ ಎಕ್ಸಾಂಪಲ್ ಫಾರ್ ಪೆಪ್ಟೈಡ್ ಬಾಂಡ್. 2 ಗ್ಲೈಸಿನ್ ಮಾಲಿಕ್ಯೂಲ್ ಕಂಬೈನ್ ಆದರೆ ಅಲ್ಲೊಂದು ಬಾಂಡ್ ಫಾರ್ಮ್ ಆಗುತ್ತೆ. ಆ ಬಾಂಡೇ ಪೆಪ್ಟೈಡ್ ಬಾಂಡ್ ಆಗಿರುತ್ತೆ. ಅಮೈನೋ ಆ್ಯಸಿಡ್ ಮಾಲಿಕ್ಯೂಲಿಗೆ ಒಂದು ಎಕ್ಸಾಂಪಲು ಗ್ಲೈಸಿನ್. ಸಾಕಷ್ಟು ಎಕ್ಸಾಂಪಲ್ಸು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಗೋ ಥ್ರೂ ದ್ಯಾಟ್ ವಿಡಿಯೋ. ಗ್ಲೈಸಿನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಮೈನೋ ಆ್ಯಸಿಡ್. 2 ಗ್ಲೈಸಿನ್ ಮಾಲಿಕ್ಯೂಲ್ ಕಂಬೈನ್ ಆದರೆ ಅವು 2 ಗ್ಲೈಸಿನ್ ಮಾಲಿಕ್ಯೂಲ್ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಿರುತ್ತೆ. ಇಲ್ಲಿ 2 ಗ್ಲೈಸಿನ್ ಮಾಲಿಕ್ಯೂಲ್ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಿದ್ದು ಯಾವುದಪ್ಪ ಅಂದರೆ ಅದು ಡೈಪೆಪ್ಟೈಡ್ ಫಾರ್ಮ್ ಆಗಿರುತ್ತೆ. ಗ್ಲೈಸಿನ್ ಜನರಲ್ ಫಾರ್ಮುಲಾ ಏನು, NH2 CH2 COOH, NH2 CH2 COOH. ಎರಡೂ ಕಂಬೈನ್ ಆದರೆ NH2 CH2 CONH. ಪೆಪ್ಟೈಡ್ ಬಾಂಡ್ ಅಂದರೆ CONH ಇರಲೇಬೇಕು. NH2 CH CONH again CH2 COOH. Equation is balanced and this H2O, that's H and OH, is removed here, H2O. Okay, this is an example for peptide bond. Glycine and glycine molecule combine together to form dipeptide bond. Peptide andre enu? Peptide is a substance formed by the combination of amino acid molecules by the elimination of water. Peptide ಅನ್ನೋದು ಅದೊಂದು ಸಬ್ಸ್ಟೆನ್ಸು. ಅದು ಯಾವ ರೀತಿ ಫಾರ್ಮ್ ಆಗಿರುತ್ತಪ್ಪ ಅಂದರೆ ಅಮೈನೋ ಆ್ಯಸಿಡ್ ಮಾಲಿಕ್ಯೂಲ್ ಕಂಬೈನ್ ಆಗೋದ್ರ ಮೂಲಕ ಅಲಾಂಗ್ ವಿತ್ ಎಲಿಮಿನೇಷನ್ ಆಫ್ ವಾಟರ್ H2O. ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್, ಪ್ರೋಟೀನ್ಸ್. What is the basic unit of proteins? That is alpha amino acids. The basic unit of protein or the building block of protein is alpha amino acid. ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರೋಟೀನ್ಸು
ಅಲ್ಫಾ ಅಮೈನೋ ಎಸಿಡ್ಸ್ಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಪ್ರೋಟೀನ್ಸ್ ಅಂದರೆ ಏನು? ಪ್ರೋಟೀನ್ಸ್ ಆರ್ ದಿ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್ ಬಾಂಡೆಡ್ ಬೈ ಪೆಪ್ಟೈಡ್ ಲಿಂಕೇಜ್. ಹೌದಾ, ಪೆಪ್ಟೈಡ್ ಬಾಂಡ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಮೇಲ್ಗಡೆ. ಸೊ ಪ್ರೋಟೀನ್ಸ್ ಆರ್ ದಿ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್. ಪಾಲಿಮರ್ಸ್ ಮೀನಿಂಗ್ ಮೆನಿ ಮೋನೋಮರ್ಸ್. ಸೊ ಬಹಳಷ್ಟು ಮೋನೋಮರ್ಸ್ಗಳು ಕಂಬೈನ್ ಆಗಿ ಪಾಲಿಮರ್ಸ್ ಆಗಿರುತ್ತೆ. ಸೊ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್ಗೆ ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ಹೌದಾ, ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಫಾ ಅಮೈನೋ ಆಸಿಡ್ 1, ಅಲ್ಫಾ ಅಮೈನೋ ಆಸಿಡ್ 2, ಅಲ್ಫಾ ಅಮೈನೋ ಆಸಿಡ್ 3. ಸೊ ಈ ರೀತಿ ಕಂಬೈನ್ ಆಗಿರ್ತಕ್ಕಂತಹ ಅಲ್ಫಾ ಅಮೈನೋ ಎಸಿಡ್ಸ್ಗಳಿಗೆ ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ನಾವು ಕಂಬೈನ್ ಆಗಬೇಕಾದ್ರೆ ಒಂದು ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಬಾಂಡಿಗೆ ಏನಂತ ಕರಿತೀವಿ? ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಈ ರೀತಿ ಅಲ್ಫಾ ಅಮೈನೋ ಎಸಿಡ್ಸ್ಗಳ ಗುಂಪಿಗೆ ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಪ್ರೋಟೀನ್ಸ್ ಆರ್ ದ ಪಾಲಿಮರ್ಸ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್ ಬಾಂಡೆಡ್ ಬೈ ಪೆಪ್ಟೈಡ್ ಲಿಂಕೇಜ್. ಓಕೆ, ನೆಕ್ಸ್ಟ್ ಇಲ್ಲೊಂದು ವರ್ಡ್ ಕಾಣ್ತಾ ಇದೆ ನಿಮಗೆ, ಪಾಲಿಪೆಪ್ಟೈಡ್ ಅಂತೇಳಿ. ಹೌದಾ, ಪಾಲಿ ಮೀನಿಂಗ್ ಮೆನಿ, ಪೆಪ್ಟೈಡ್ ಬಾಂಡ್. ಓಕೆ, ಪಾಲಿಪೆಪ್ಟೈಡ್ ಅಂದರೆ ಪಾಲಿಪೆಪ್ಟೈಡ್ ಈಸ್ ಅ ಮಾಲಿಕ್ಯೂಲ್ ವಿಚ್ ಈಸ್ ಫಾರ್ಮ್ಡ್ ಬೈ ದಿ ಲಾರ್ಜ್ ನಂಬರ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್ ಲಿಂಕ್ಡ್ ಬೈ ಪೆಪ್ಟೈಡ್ ಬಾಂಡ್. ಹೌದಾ, ಪಾಲಿಪೆಪ್ಟೈಡ್ ಅನ್ನೋದು ಒಂದು ಮಾಲಿಕ್ಯೂಲು, ಅದು ಲಾರ್ಜ್ ನಂಬರ್ ಆಫ್ ಅಲ್ಫಾ ಅಮೈನೋ ಎಸಿಡ್ಸ್ಗಳ ಗುಂಪಿಗೆ ನಾವು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಸಪೋಸ್ ಆ ಪಾಲಿಪೆಪ್ಟೈಡ್ದು ಮಾಲಿಕ್ಯುಲರ್ ಮಾಸ್ ಮೋರ್ ದೆನ್ 10,000 ಆಗಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಲೆಸ್ ದೆನ್ 10,000 ಆಗಿತ್ತಂದರೆ ನಾವು ಅದಕ್ಕೆ ಪಾಲಿಪೆಪ್ಟೈಡ್ ಅಂತಲೇ ಕರಿತೀವಿ. ಹೌದಾ, ಆ ಪಾಲಿಪೆಪ್ಟೈಡ್ಗಳ ಮಾಲಿಕ್ಯುಲರ್ ಮಾಸು ಗ್ರೇಟರ್ ದೆನ್ ಆರ್ ಮೋರ್ ದೆನ್ 10,000 ಆಗಿತ್ತಪ್ಪ ಅಂದರೆ ಅದಕ್ಕೆ ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ಇಫ್ ಲೆಸ್ ದೆನ್ 10,000 ಆಗಿತ್ತಪ್ಪ ಅಂದರೆ ಅದಕ್ಕೆ ಪಾಲಿಪೆಪ್ಟೈಡ್ ಅಂತಲೇ ಕರಿತೀವಿ. ಸೊ ಪ್ರೋಟೀನ್ಸ್ಗೆ ಎಕ್ಸಾಂಪಲು ನಾವು ಮುಂದೆ ತಿಳ್ಕೊತ ಹೋಗೋಣ. ಇವಾಗ ಪಾಲಿಪೆಪ್ಟೈಡ್ಗೆ ಎಕ್ಸಾಂಪಲು ಆಕ್ಸಿಟೋಸಿನ್ ಆ್ಯಂಡ್ ವ್ಯಾಸೋಪ್ರೆಸಿನ್. ಆಕ್ಸಿಟೋಸಿನ್ ಆ್ಯಂಡ್ ವ್ಯಾಸೋಪ್ರೆಸಿನ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಪಾಲಿಪೆಪ್ಟೈಡ್. ಸೊ ಆಕ್ಸಿಟೋಸಿನ್ ಏನು? ಆಕ್ಸಿಟೋಸಿನ್ ಬಗ್ಗೆ ನೀವು ಕೇಳಿರ್ಬೋದು. ಆಕ್ಸಿಟೋಸಿನ್ ಈಸ್ ಅ ಹಾರ್ಮೋನ್ ಸೆಕ್ರೀಟೆಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ಪಿಟ್ಯುಟರಿ ಗ್ಲ್ಯಾಂಡಿಂದ ಸೆಕ್ರೆಟ್ ಆಗಿರ್ತಕ್ಕಂಥ ಹಾರ್ಮೋನು ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಫಂಕ್ಷನ್ ಏನು? ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಕ್ಸಿಟೋಸಿನ್ನ ಫಂಕ್ಷನ್ ಏನಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಪ್ರಾಪರ್ಟೀಸ್ ಆಫ್ ಪ್ರೋಟೀನ್ಸ್. ಸೊ ಪ್ರಾಪರ್ಟೀಸ್ ಆಫ್ ಪ್ರೋಟೀನ್ಸ್ಗಳ ಗುಣಲಕ್ಷಣಗಳು. ಸೊ ದೇ ಆರ್ ಕಲರ್ಲೆಸ್, ಟೇಸ್ಟ್ಲೆಸ್, ಅಮಾರ್ಫಸ್ ಸಾಲಿಡ್. ಸೊ ಫಸ್ಟ್ ಪ್ರಾಪರ್ಟಿ ಈಸ್ ದೇ ಆರ್ ಕಲರ್ಲೆಸ್, ಟೇಸ್ಟ್ಲೆಸ್, ಅಮಾರ್ಫಸ್ ಸಾಲಿಡ್. ಸೊ ಅಮಾರ್ಫಸ್ ಸಾಲಿಡ್ ಅಂದರೆ ಸೊ ಇಲ್ಲೆರಡು ಪ್ರಾಪರ್ಟೀಸ್ ಬರ್ತವೆ, ಒಂದು ಅಮಾರ್ಫಸ್ಸು, ಇನ್ನೊಂದು ಕ್ರಿಸ್ಟಲಿನ್ ಅಂತೇಳಿ. ಸೊ ಕ್ರಿಸ್ಟಲಿನ್ ಅಂದರೆ ಅಲ್ಲಿ ಅಟಮ್ಸು ಸ್ಪೆಸಿಫಿಕ್ ಪ್ಯಾಟರ್ನಲ್ಲಿ ಅರೇಂಜ್ ಆಗಿರುತ್ತೆ. ಕ್ರಿಸ್ಟಲಿನಲ್ಲಿ ಸ್ಪೆಸಿಫಿಕ್ ಪ್ಯಾಟರ್ನ್ಸ್ನಲ್ಲಿ ಅಟಮ್ಸ್ ಅರೇಂಜ್ ಆಗಿರುತ್ತೆ. ಈ ಅಮಾರ್ಫಸಲ್ಲಿ ಅವು ಸ್ಪೆಸಿಫಿಕ್ ಪ್ಯಾಟರ್ನಲ್ಲಿ ಅಟಮ್ಸ್ ಅರೇಂಜ್ ಆಗಿರೋದಿಲ್ಲ. ಅಟಮ್ಸ್ ಸ್ಪೆಸಿಫಿಕ್ ಪ್ಯಾಟರ್ನಲ್ಲಿ ಅರೇಂಜ್ ಆಗಿರೋದಿಲ್ಲ, ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ರೋಟೀನ್ ಆಗಿರ್ಬೋದು, ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಈಸ್ ಆನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಮಾರ್ಫಸ್ ಸಾಲಿಡ್. ಸೊ ಪ್ಲಾಸ್ಟಿಕಲ್ಲಿ ಐಟಮ್ಸ್ ಒಂದೇ ಪ್ಯಾಟರ್ನಲ್ಲಿ ಅರೇಂಜ್ ಆಗಿರೋದಿಲ್ಲ ಅದು. ಸೊ ಆ ರೀತಿ ಇರ್ತಕ್ಕಂತಹ ಸ್ಟ್ರಕ್ಚರ್ಗಳಿಗೆ ನಾವು ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಈಸ್ ನಾನ್ ವೊಲಟೈಲ್. ಸೊ ನಾನ್ ವೊಲಟೈಲ್ ಅಂದರೆ ಒಂದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆದರೂ ಕೂಡ ಅದು ವೆಪರನ್ನು ಕ್ರಿಯೇಟ್ ಮಾಡೋದಿಲ್ಲ. ವೆಪರ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ ಅಥವಾ ಲೋ ವೆಪರನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ರೀತಿ ಹೇಳೋದಾದರೆ ಇವ್ಯಾಪರೇಷನ್ ರೇಟು ಸ್ಲೋ ಆಗಿರುತ್ತೆ ಇಲ್ಲಿ. ಸೊ ನಾನ್ ವೊಲಟೈಲ್ ಅಂದರೆ ಸೊ ಇವ್ಯಾಪರೇಷನ್ ರೇಟು ಸ್ಲೋ ಇರುತ್ತೆ, ಅಂದರೆ ಆವಿಯಾಗುವಂತಹ ಲಕ್ಷಣ ಇಲ್ಲಿ ಕಡಿಮೆ ಇರುತ್ತೆ. ಸೊ ನಾನ್ ವೊಲಟೈಲ್. ಥರ್ಡ್ ಪ್ರಾಪರ್ಟೀಸ್ ದೇ ಆರ್ ಕೊಲೈಡಲ್ ಇನ್ ನೇಚರ್. ಕೊಲೈಡಲ್ ಅಂದರೆ ಸೊ ಯಾವ ಸಬ್ಸ್ಟೆನ್ಸ್ ಪಾರ್ಟಿಕಲ್ ಸೈಜು ಸೊ 1 to 100 ನ್ಯಾನೋಮೀಟರ್ ಇರುತ್ತೋ ಸೊ ಅಂಥ ಸಬ್ಸ್ಟೆನ್ಸ್ಗೆ ನಾವು ಕೊಲೈಡ್ಸ್ ಅಂತ ಕರಿತೀವಿ. ಹಾಗಾದರೆ ಪ್ರೋಟೀನ್ಗಳ ಸೈಜ್ ಏನಾಗಿರುತ್ತೆ? 1 to 100 ನ್ಯಾನೋಮೀಟರ್ ಆಗಿರುತ್ತೆ. ಸೊ ದೇ ಆರ್ ಕೊಲೈಡಲ್ ಇನ್ ನೇಚರ್. ಫೋರ್ತ್ ಪ್ರಾಪರ್ಟಿ, ದೇ ಗಿವ್ ಅಲ್ಫಾ ಅಮೈನೋ ಎಸಿಡ್ಸ್ ಆನ್ ಹೈಡ್ರೋಲಿಸಿಸ್. ಸೊ ಈ ಪ್ರಾಪರ್ಟಿ ನಮಗೆ ಸೊ ಲಾಸ್ಟ್ ವಿಡಿಯೋ ಲೆಕ್ಚರಿಂದಾನೇ ಗೊತ್ತಾಗಿದೆ. ಸೊ ಪ್ರೋಟೀನ್ಸ್ ಆನ್ ಹೈಡ್ರೋಲಿಸಿಸ್, ಪ್ರೋಟೀನನ್ನು ಹೈಡ್ರೋಲಿಸಿಸ್ ಮಾಡಿದರೆ ನಮಗೆ ಅಲ್ಫಾ ಅಮೈನೋ ಎಸಿಡ್ ಸಿಗುತ್ತೆ. ಸೊ ದಿಸ್ ಈಸ್ ದ ಫೋರ್ತ್ ಪ್ರಾಪರ್ಟಿ ಆಫ್ ಪ್ರೋಟೀನ್ಸ್. ಇನ್ ಕ್ವಿಕ್,
The first property is they are colorless, tasteless, and amorphous solid, non-volatile, they are colloidal in nature, they give alpha amino acids on hydrolysis. These are all the properties of proteins. Next, classification of proteins. So classification of protein, this is an very important topic in this chapter. So classification of proteins. So proteins are classified in number of ways. So ನಾವು ಬಹಳ ರೀತಿಯಲ್ಲಿ ಪ್ರೋಟೀನ್ಸನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ನಾವಿಲ್ಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಪ್ರೋಟೀನ್ಸ್ ಆನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್, ಕಾಂಪೋಸಿಷನ್, ಫಂಕ್ಷನ್. ಸೊ ಇವು ಮೂರು ಆಧಾರದ ಮೇಲೆ ಪ್ರೋಟೀನ್ಸನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಪ್ರೋಟೀನ್ಸನ್ನು ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇನ್ ಆನ್ ತ್ರೀ ಬೇಸಸ್. ಒನ್ ಈಸ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್, ಸೆಕೆಂಡ್ ಈಸ್ ಕಾಂಪೋಸಿಷನ್, ಥರ್ಡ್ ಈಸ್ ಫಂಕ್ಷನ್. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳ್ತಾರೆ, ರೈಟ್ ದಿ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ ಬೇಸ್ಡ್ ಆನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಕೇಳ್ಬೋದು, ಅಥವಾ ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಬೇಸ್ಡ್ ಆನ್ ಕಾಂಪೋಸಿಷನ್ ಅಂತ ಕೇಳ್ಬೋದು, ಅಥವಾ ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂತ ಕೂಡ ಕೇಳ್ಬೋದು. ಸೊ ಈ ಮೂರು ಇಂಪಾರ್ಟೆಂಟ್ ಇದ್ದಾವೆ. ಸೊ ಈ ಮೂರು ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಫಸ್ಟ್ ಒನ್, ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಹೌದಾ? ಸೊ ಇಲ್ಲಿ ನಾವು ಬೇಸಿಕಲಿ ಪ್ರೋಟೀನ್ಸನ್ನು ಫೈಬ್ರಸ್ ಪ್ರೋಟೀನ್ಸ್ ಮತ್ತು ಗ್ಲೋಬುಲಾರ್ ಪ್ರೋಟೀನ್ಸ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಫೈಬ್ರಸ್ ಪ್ರೋಟೀನ್ಸ್ ಮತ್ತು ಗ್ಲೋಬುಲಾರ್ ಪ್ರೋಟೀನ್ಸ್. ದಿಸ್ ಈಸ್ ಅಕಾರ್ಡಿಂಗ್ ಟು ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಸೊ ಇದರಲ್ಲಿ ಫಸ್ಟ್ ಒನ್, ಫೈಬ್ರಸ್ ಪ್ರೋಟೀನ್ಸ್. ಸೊ ಫೈಬ್ರಸ್ ಪ್ರೋಟೀನ್, ದೀಸ್ ಆರ್ ಪ್ರೋಟೀನ್ಸ್ ವಿತ್ ಥ್ರೆಡ್ ಲೆಗ್ ಸ್ಟ್ರಕ್ಚರ್. ಯಾವ ರೀತಿ? ಥ್ರೆಡ್ ಲೆಗ್ ಸ್ಟ್ರಕ್ಚರ್. ನಾವು ಕ್ಲಾಸಿಫೈ ಮಾಡ್ತಾ ಇರೋದೇ ಬೇಸ್ಡ್ ಆನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಮೇಲೆ. ಹೌದಾ? ಸೊ ಇಲ್ಲಿ ಥ್ರೆಡ್ ಲೆಗ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ಪ್ರೋಟೀನ್ಸ್ಗಳಿಗೆ ನಾವು ಫೈಬ್ರಸ್ ಪ್ರೋಟೀನ್ಸ್ ಅಂತ ಕರಿತೀವಿ. ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲೀಸ್. ಸೊ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ವಾಟರಲ್ಲಿ ಅವು ಕರಗೋದಿಲ್ಲ, ಬಟ್ ದೇ ಆರ್ ಸಾಲ್ಯುಬಲ್ ಇನ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲೀಸ್. ಆಲ್ಕಲಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ NaOH. NaOH ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಲ್ಕಲಿ. ಸೊ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗೆ H2SO4. ಸೊ ಫೈಬ್ರಸ್ ಪ್ರೋಟೀನ್ಸ್, ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಆ್ಯಂಡ್ ಆಲ್ಕಲೀಸ್. ಸೊ ಇಲ್ಲಿ ಒಂದು ಪಾಯಿಂಟ್ ನೆನಪಿಡ್ರಿ ನೀವು. ಸೊ ಫೈಬ್ರಸ್ ಪ್ರೋಟೀನ್ ಅಂದರೆ ಅದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಹೊಂದಿರುತ್ತೆ. ಹೌದಾ? ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ಪ್ರೋಟೀನ್ಗಳಿಗೆ ನಾವು ಫೈಬ್ರಸ್ ಪ್ರೋಟೀನ್ಸ್ ಅಂತ ಕರಿತೀವಿ. So examples for fibrous proteins are collagen and keratin. Collagen ಮತ್ತು keratin, these are the examples for fibrous proteins. So collagen ಎಲ್ಲಿರುತ್ತೆ ಬಾಡಿ ಒಳಗೆ? ಸೊ ದೇ ಆರ್ ಫೌಂಡ್ ಇನ್ ಟಿಶ್ಯೂಸ್. ಕೆರಾಟಿನ್ ನೀವು ಕೇಳಿರ್ಬೋದು, ಕೆರಾಟಿನ್ ಶಾಂಪೂ ಕೇಳಿರ್ಬೋದು. ಸೊ ಕೆರಾಟಿನ್ ಆ್ಯಂಡ್ ಕೊಲಾಜನ್ ಆರ್ ದ ಎಕ್ಸಾಂಪಲ್ಸ್ ಆಫ್ fibrous protein. Second one, globular proteins. Second one, globular proteins. These are proteins with spherical and folded structure. Spherical ಮತ್ತು folded structure ಅಂದರೆ ಯಾವ ರೀತಿ? ಈ ರೀತಿ. ಸೊ ಈ ರೀತಿ ಇರ್ತಕ್ಕಂಥ ಸ್ಟ್ರಕ್ಚರ್ ನಾವು ಸ್ಪೆರಿಕಲ್ ಆ್ಯಂಡ್ ಫೋಲ್ಡೆಡ್ ಅಂತ ಕರಿತೀವಿ. ಹೌದಾ? ಸೊ ಫೈಬ್ರಸ್ ಪ್ರೋಟೀನ್ ಸ್ಟ್ರಕ್ಚರ್ ಯಾವ ರೀತಿ? ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಸೊ ಗ್ಲೋಬುಲಾರ್ ಸ್ಪೆರಿಕಲ್ ಮತ್ತು ಫೋಲ್ಡೆಡ್ ಸ್ಟ್ರಕ್ಚರ್. ಓಕೆ, ದೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಡೈಲ್ಯೂಟ್ ಆ್ಯಸಿಡ್ಸ್, ಆಲ್ಕಲೀಸ್ ಆ್ಯಂಡ್ ಸಾಲ್ಟ್ಸ್. ಸೊ ಎಲ್ಲದರಲ್ಲಿ ಸಾಲ್ಯುಬಲ್ ಇದ್ದಾವೆ. ಸೊ ವಾಟ್ರಲ್ಲಿ ಕೂಡ, ಡೈಲ್ಯೂಟ್ ಆ್ಯಸಿಡ್ಸಲ್ಲಿ, ಆಲ್ಕಲೀಸಲ್ಲಿ ಮತ್ತು ಸಾಲ್ಟ್ಸಲ್ಲಿ ದೇ ಆರ್ ಸಾಲ್ಯುಬಲ್. ಹೌದಾ? ಎಕ್ಸಾಂಪಲ್ಸ್ ಫಾರ್ ಗ್ಲೋಬುಲಾರ್ ಪ್ರೋಟೀನ್ಸ್, ಅಲ್ಬುಮಿನ್ಸ್ ಆ್ಯಂಡ್ ಎನ್ಸೈಮ್ಸ್. ಸೊ ಎನ್ಸೈಮ್ಸ್ ಬಗ್ಗೆ ಸ್ವಲ್ಪ ಹೊತ್ತರಲ್ಲಿ ಇದೇ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಎನ್ಸೈಮ್ಸ್ ಬಗ್ಗೆ. ಸೊ ಗ್ಲೋಬುಲಾರ್ ಪ್ರೋಟೀನ್ಸ್ ಎಕ್ಸಾಂಪಲ್ ಅಲ್ಬುಮಿನ್ಸ್ ಆ್ಯಂಡ್ ಎನ್ಸೈಮ್ಸ್. ಗ್ಲೋಬುಲಾರ್ ಪ್ರೋಟೀನ್ಸು ಸ್ಟ್ರಕ್ಚರ್ ಯಾವ ರೀತಿ? ಸ್ಪೆರಿಕಲ್ ಮತ್ತು ಫೋಲ್ಡೆಡ್ ಸ್ಪೆರಿಕಲ್ ಮತ್ತು ಫೋಲ್ಡೆಡ್ ಸ್ಟ್ರಕ್ಚರು. ಫೈಬ್ರಸ್ಸು ಥ್ರೆಡ್ ಲೈಕ್ ಸ್ಟ್ರಕ್ಚರು. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ಕಾಂಪೋಸಿಷನ್. ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಮುಗೀತು. ಇವಾಗ ನೆಕ್ಸ್ಟ್ ಕಾಂಪೋಸಿಷನ್ ಆಧಾರದ ಮೇಲೆ. ಸೊ ಪ್ರೋಟೀನ್ಸ್ ಹಿಯರ್ ಕ್ಲಾಸಿಫೈಡ್ ಇಂಟು 3 categories. One is simple protein, second one is conjugated protein, third one is derived protein. So these are classified according to its composition. ಸೊ ಪ್ರೋಟೀನ್ಗಳ ಕಾಂಪೋಸಿಷನ್ ಮೇಲೆ ಸೊ 3 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಸಿಂಪಲ್ಲು, ಇನ್ನೊಂದು ಕಾಂಜುಗೇಟೆಡು, ಇನ್ನೊಂದು ಡಿರೈವ್ಡ್. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಅದರಲ್ಲಿ ಫಸ್ಟ್ ಒನ್, ಸಿಂಪಲ್ ಪ್ರೋಟೀನ್ಸ್.
These on hydrolysis give only alpha amino acids. ಸೊ ಪ್ರೋಟೀನನ್ನು ನಾವು ಹೈಡ್ರೋಲಿಸಿಸ್ ಮಾಡಿದರೆ ಅವು ಓನ್ಲಿ ಅಲ್ಫಾ ಅಮಿನೋ ಆಸಿಡ್ಸ್ ಕೊಟ್ಟರೆ ಅವು ಸಿಂಪಲ್ ಪ್ರೋಟೀನ್. ಜಸ್ಟ್ ಅಲ್ಫಾ ಅಮಿನೋ ಆಸಿಡ್ಸ್ ಕೊಟ್ಟರೆ ಅದು ಸಿಂಪಲ್ ಪ್ರೋಟೀನ್. ಸೊ ಬೇಸ್ಡ್ ಆನ್ ದೇರ್ ಸಾಲ್ಯುಬಿಲಿಟಿ ಇನ್ ವೇರಿಯಸ್ ಸಾಲ್ವೆಂಟ್ಸ್ ದೇ ಆರ್ ಕ್ಲಾಸಿಫೈಡ್ ಆಸ್ ಅಲ್ಬುಮಿನ್ಸ್, ಗ್ಲೋಬುಲಿನ್ಸ್, ಹಿಸ್ಟೋನ್ಸ್, ಪ್ರೊಲಮೈನ್ಸ್, ಪ್ರೊಟಮಿನ್ಸ್, ಗ್ಲುಟೆನ್ಸ್ ಎಕ್ಸೆಟ್ರಾ. ಸೊ ದೀಸ್ ಆರ್ ಸಿಂಪಲ್ ಪ್ರೋಟೀನ್. ಸಿಂಪಲ್ ಪ್ರೋಟೀನ್ ಅಂದರೆ ಸೊ ಪ್ರೋಟೀನ್ಸನ್ನು ಹೈಡ್ರೋಲಿಸಿಸ್ ಮಾಡಿದರೆ ಅವು ಓನ್ಲಿ ಅಲ್ಫಾ ಅಮಿನೋ ಆಸಿಡ್ಸ್ ಕೊಡುತ್ತೆ. ಎಕ್ಸಾಂಪಲ್ ಸೆರಮ್, ಅಲ್ಬುಮಿನ್, ಕೆರಾಟಿನ್. ಸೆರಮ್, ಅಲ್ಬುಮಿನ್, ಕೆರಾಟಿನ್. ಸೊ ಇವುಗಳ ನೀವು ನೆನಪಿಡಬೇಕು. ಸೆಕೆಂಡ್ ಒನ್ ಕಾಂಜುಗೇಟೆಡ್ ಪ್ರೋಟೀನ್. ಕಾಂಜುಗೇಟೆಡ್ ಪ್ರೋಟೀನ್, ಕಾಂಜುಗೇಟ್ ಅಂದರೆ ಕಂಪೌಂಡ್ ಫಾರ್ಮ್ಡ್ ಬೈ ಜಾಯ್ನಿಂಗ್ ಆಫ್ 2 or more ಕೆಮಿಕಲ್ ಕಂಪೌಂಡ್. ಸೊ ಇದೊಂದು ಕಂಪೌಂಡು, ಕಾಂಜುಗೇಟೆಡ್ ಅಂದರೆ ಕಂಪೌಂಡು, ಅದು ಯಾವ ರೀತಿ ಫಾರ್ಮ್ ಆಗಿರುತ್ತಪ್ಪ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಕೆಮಿಕಲ್ ಕಂಪೌಂಡು ಜಾಯಿನ್ ಆಗಿ ಅಥವಾ ಕಂಬೈನ್ ಆಗಿ ಫಾರ್ಮ್ ಆಗಿರುತ್ತೆ. ಕಾಂಜುಗೇಟೆಡ್ ಮೀನ್ಸ್ ಕಾಂಬಿನೇಷನ್ ಆಫ್ 2 or more chemical compounds. These on hydrolysis give alpha amino acid and non-protein matter called prosthetic group. Conjugated andre on hydrolysis they give alpha amino acid and non-protein matter that is called prosthetic group. ಸಿಂಪಲ್ ಪ್ರೋಟೀನಲ್ಲಿ ಹೈಡ್ರೋಲೈಸ್ ಮಾಡಿದಾಗ ಓನ್ಲಿ ಅಲ್ಫಾ ಅಮೈನೋ ಆಸಿಡ್ ಬರುತ್ತೆ. ಬಟ್ ಕಾಂಜುಗೇಟೆಡಲ್ಲಿ ಹೈಡ್ರೋಲಿಸಿಸ್ ಮಾಡಿದರೆ ಅಲ್ಫಾ ಅಮೈನೋ ಆಸಿಡ್ ಜೊತೆಗೆ ಸೊ ಇನ್ನೊಂದು ಗ್ರೂಪ್ ಪ್ರೋಟೀನ್ ಗ್ರೂಪ್ ಬರುತ್ತೆ, ನಾನ್ ಪ್ರೋಟೀನ್ ಗ್ರೂಪ್ ಬರುತ್ತೆ, ಅದಕ್ಕೆ ನಾವು ಪ್ರೋಸ್ಥೆಟಿಕ್ ಗ್ರೂಪ್ ಅಂತ ಕರಿತೀವಿ, ಕಾಂಜುಗೇಟೆಡ್. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ಪ್ರೋಸ್ಥೆಟಿಕ್ ಗ್ರೂಪ್ ದೇ ಆರ್ ಫರ್ದರ್ ಸಬ್ ಡಿವೈಡೆಡ್ ಇಂಟು ನ್ಯೂಕ್ಲಿಯೋಪ್ರೋಟೀನ್, ಗ್ಲೈಕೋಪ್ರೋಟೀನ್, ಲಿಪೋಪ್ರೋಟೀನ್. ಸೊ ದೀಸ್ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಯುವರ್ examination. So just remember these 3 words: nucleoproteins, glycoproteins and lipoproteins. So best example for conjugated protein is hemoglobin. Hemoglobin is an example for conjugated protein. So conjugated andre illi alpha amino acid jotege non protein matter that is prosthetic group kuda illi sigutta yavaga hydrolysis madadmele. ಥರ್ಡ್ ಒನ್ ಡಿರೈವ್ಡ್ ಪ್ರೋಟೀನ್ಸ್. ಸೊ ಡಿರೈವ್ಡ್ ಪ್ರೋಟೀನು ಸಿಂಪಲ್ ಮತ್ತು ಕಾಂಜುಗೇಟೆಡ್ ಪ್ರೋಟೀನಿಂದ ಡಿರೈವ್ ಮಾಡಿರ್ತಾರೆ, ಹೌದಾ? ಸೊ ಡಿರೈವ್ಡ್ ಪ್ರೋಟೀನ್ಸ್ ಆರ್ ದಿ ಡಿರೈವ್ಡ್ ಫ್ರಮ್ ದ ಪಾರ್ಷಿಯಲ್ ಹೈಡ್ರೋಲಿಸಿಸ್ ಆಫ್ ಸಿಂಪಲ್ ಆ್ಯಂಡ್ ಕಾಂಜುಗೇಟೆಡ್ ಪ್ರೋಟೀನ್ಸ್, ಓಕೆ, ಬೈ ದ ಆಕ್ಷನ್ ಆಫ್ ಹೀಟ್, ಆಸಿಡ್, ಆಲ್ಕಲಿ, ಎನ್ಸೈಮ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ ಡಿನೇಚರ್ಡ್ ಪ್ರೋಟೀನ್ಸ್, ಪ್ರೋಟಿಯೋಸಸ್, ಪೆಪ್ಟೋನ್ಸ್ ಎಕ್ಸೆಟ್ರಾ. ಸೊ ದ ಕೋಆಗ್ಯುಲೇಷನ್ ಆಫ್ ಪ್ರೋಟೀನ್ ಈಸ್ ನೋನ್ ಆಸ್ ಡಿನೇಚರೇಷನ್. ಸೊ ಡಿನೇಚರೇಷನ್ ಅಂದರೆ ದಿ ಕೋಆಗ್ಯುಲೇಷನ್ ಆಫ್ ಪ್ರೋಟೀನ್. ಕೋಆಗ್ಯುಲೇಷನ್ ಅಂದರೆ settling down of particles. Coagulation andre settling down of particles. The coagulation of protein is known as denaturation. So derived protein example denatured proteins, proteases, peptones etc. So third classification according to function. So protein function as enzymes, hormones, transport agents, antibodies, structural material. So these are all the functions of proteins. Protein function as enzymes, hormones, transport agents, antibodies, structural material. So enzymes, hormones, transport agent, antibodies and structural material, these are also act as biological function of proteins. So biological function of protein anta enadru question kelidra you need to explain these 5 factors. First one, enzymes. Enzymes are proteins which catalyze biochemical reaction. ಸೊ ನಮ್ಮ ಬಾಡಿ ಒಳಗೆ ಸಾಕಷ್ಟು ಬಯೋಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಇಸ್ ಅ ಬಯೋಕೆಮಿಕಲ್ ರಿಯಾಕ್ಷನ್. ಮೆಟಬಾಲಿಸಮ್ ಏನು ಮಾಡುತ್ತೆ? ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ತೆಗೆದುಕೊಳ್ಳುವಂಥ ಆಹಾರವನ್ನು ಅದು ನಮ್ಮ ಬಾಡಿ ಒಳಗೆ ಎನರ್ಜಿಯಾಗಿ ಅದು ಕನ್ವರ್ಟ್ ಮಾಡುತ್ತೆ. ಈ ರೀತಿ ದೇಹದಲ್ಲಿ ಆಗುವಂಥ ರಿಯಾಕ್ಷನ್ಸ್ಗಳಿಗೆ ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಹೌದಾ? So catalyze, what is the meaning of catalyze or catalysis? Catalysis meaning here is to increase the rate of reaction. So biochemical reaction ಆಗ್ತಲ್ಲ, ಆ biochemical reaction ದ rate of reaction ಅನ್ನು ಜಾಸ್ತಿ ಮಾಡೋದೇ enzymes. So enzymes are proteins which catalyze biochemical reaction. So biochemical reaction ಅನ್ನೋದು ಸ್ಪೀಡ್ ಮಾಡುತ್ತಾ ಅಂತ ಅರ್ಥ. So enzymes have maximum activity at 37 degrees Celsius and above 65 degree they become ineffective. So body temperature, so up to 37 degrees Celsius they have maximum activity and above 65 degree Celsius they become ineffective. Next, examples for
enzymes. First one, amylase. Amylase is an enzyme which hydrolyzes starch into maltose. ಸೊ ಸ್ಟಾರ್ಚನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುವಂಥ ಎಂಜೈಮ್ ಯಾವುದಪ್ಪ ಅಂದರೆ ಅದು ಅಮೈಲೇಸ್. ಸೊ ಅಮೈಲೇಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಂಜೈಮ್ಸ್. ಸೊ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡ್ಬೋದು ಇಲ್ಲಿ, ಲೈಪೇಸ್. ಸೊ ಲೈಪೇಸ್ ಏನು ಮಾಡುತ್ತಾ, ಲಿಪಿಡ್ಸನ್ನು ಹೈಡ್ರೋಲೈಸಿಸ್ ಮಾಡುತ್ತಾ. ಸೊ ಲಿಪಿಡ್ಸ್ ಅನ್ನೋದು ಹೈಡ್ರೋಲೈಸ್ ಮಾಡುತ್ತಾ. ಸೊ ಲೈಪೇಸ್ ಈಸ್ ಅನ್ ಆಲ್ಸೋ an example for enzymes. Hormones. These are proteins secreted by endocrine gland which regulate growth and reproduction in the body. Endocrine gland andre they are ductless gland. So you will learn more about these glands in your biology classes. So hormones are proteins, they are secreted by endocrine gland which regulate growth and reproduction in the body. So they regulate growth and reproduction in the body. So examples for hormones are insulin, oxytocin. Oxytocin is already discussed. Oxytocin is a hormone secreted by pituitary gland. ಇವಾಗ ಸ್ವಲ್ಪ ಇನ್ಸುಲಿನ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ಸುಲಿನ್. ಸೊ ಇನ್ಸುಲಿನ್ ಈಸ್ ಅ ಪ್ರೋಟೀನ್ ಹಾರ್ಮೋನ್. ಇನ್ಸುಲಿನ್ ಇದು ಒಂದು ಪ್ರೋಟೀನ್ ಹಾರ್ಮೋನು ಸೆಕ್ರಿಟೆಡ್ ಬೈ ಬೀಟಾ ಸೆಲ್ಸ್ ಆಫ್ ದ ಪ್ಯಾನ್ಕ್ರಿಯಾಸ್. ಸೊ ಪ್ಯಾನ್ಕ್ರಿಯಾಸಿಂದ ಅದು ಸೆಕ್ರೀಟ್ ಆಗಿರುತ್ತೆ. ಸೊ ಪ್ಯಾನ್ಕ್ರಿಯಾಸಿಂದ ಸೆಕ್ರೀಟ್ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಅದು ಇನ್ಸುಲಿನ್. ಹೌದಾ? ಸೊ ಪರ್ಟಿಕ್ಯುಲರ್ಲಿ ಯಾವ ಸೆಲ್ಸ್ ಅಂತ ಕೇಳಿದ್ರೆ ಅದು ಬೀಟಾ ಸೆಲ್ಸ್. ಸೊ ಇನ್ಸುಲಿನ್ ಇಸ್ ಅ ಪ್ರೋಟೀನ್ ಹಾರ್ಮೋನ್ ಸೆಕ್ರೀಟೆಡ್ ಬೈ ಬೀಟಾ ಸೆಲ್ಸ್ ಆಫ್ ದಿ ಪ್ಯಾನ್ಕ್ರಿಯಾಸ್. ಇನ್ಸುಲಿನ್ ಕಂಟೈನ್ಸ್ ಟೋಟಲ್ 51 ಅಮೈನೋ ಆಸಿಡ್ಸ್. ಇದರಲ್ಲಿ 51 ಅಮೈನೋ ಆಸಿಡ್ಸ್ಗಳಿದ್ದಾವೆ. ಅವು ಯಾವ ರೀತಿ ಇದಾವಪ್ಪ ಅಂತಂದ್ರೆ ಎರಡು ಚೈನ್ ಥರ ಇದ್ದಾವೆ. ಹೌದಾ? ಸೊ ಒಂದರಲ್ಲಿ 21, ಇನ್ನೊಂದರಲ್ಲಿ 30. ಹೌದಾ? ಎರಡು ಚೈನ್ ಥರ ಇದ್ದಾವೆ. ಒಂದು ಯೂನಿಟಲ್ಲಿ 21, ಇನ್ನೊಂದು ಯೂನಿಟಲ್ಲಿ 30. ಸೊ ಈ ರೀತಿ ಅಮೈನೋ ಆಸಿಡ್ಸ್ಗಳಿದ್ದಾವೆ. ಸೊ ಅವೆರಡೂ ಯೂನಿಟ್ಗಳ ಮಧ್ಯೆ ಒಂದು ಲಿಂಕೇಜ್ ಇದೆ. ಆ ಲಿಂಕೇಜ್ಗೆ ನಾವು ಡೈಸಲ್ಫೈಡ್ ಲಿಂಕೇಜ್ ಅಂತ ಕರಿತೀವಿ. ಸೊ ಎರಡೂ ಚೈನ್ಗಳ ಮಧ್ಯೆ ಒಂದು ಲಿಂಕೇಜ್ ಉಂಟಾಗಿರುತ್ತೆ. ಆ ಲಿಂಕೇಜ್ಗೆ ನಾವು ಡೈಸಲ್ಫೈಡ್ ಲಿಂಕೇಜ್ ಅಂತ ಕರಿತೀವಿ, SS. ಸೊ ಇನ್ಸುಲಿನ್ ಡೆಫಿಷಿಯನ್ಸಿ ಅಂದರೆ ಏನಾಗುತ್ತೆ? ಸೊ ನಿಮಗೆಲ್ಲರಿಗೂ ಗೊತ್ತು, ಇನ್ಸುಲಿನ್ ಡೆಫಿಷಿಯನ್ಸಿ ಆದ್ರೆ ಸೊ ಡಯಾಬಿಟಿಸ್ ಬರುತ್ತೆ. ಸೊ ಇನ್ಸುಲಿನ್ ಡೆಫಿಷಿಯನ್ಸಿ ಅಂದರೆ ಏನದು? ಇನ್ಕ್ರೀಸ್ ಇನ್ ಗ್ಲುಕೋಸ್ ಲೆವೆಲ್, ಬ್ಲಡ್ ಗ್ಲುಕೋಸ್ ಲೆವೆಲ್. ಸೊ ಇನ್ಸುಲಿನ್ ಡೆಫಿಷಿಯನ್ಸಿ ಆದರೆ ಬ್ಲಡ್ ಗ್ಲುಕೋಸ್ ಲೆವೆಲು ಇನ್ಕ್ರೀಸ್ ಆಗುತ್ತೆ. ಸೊ ದ್ಯಾಟ್ ಲೀಡ್ಸ್ ಟು ದ್ಯಾಟ್ ಕಾಸಸ್ ಟು ಡಯಾಬಿಟಿಸ್. ಮೆಟಲ್ ಜಿಂಕ್ ಈಸ್ ಪ್ರೆಸೆಂಟ್ ಇನ್ ಇನ್ಸುಲಿನ್. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇನ್ಸುಲಿನಲ್ಲಿ ಯಾವ ಮೆಟಲ್ ಇದೆ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಜಿಂಕ್. ಮೆಟಲ್ ಜಿಂಕ್ ಈಸ್ ಪ್ರೆಸೆಂಟ್ ಇನ್ insulin. Next function of protein is transport agent. Protein act as transport agent. These are proteins which carry small molecules like oxygen from one part of the body to another. So one part of the body in the ಇನ್ನೊಂದು ಪಾರ್ಟಿಗೆ ಸೊ ಸ್ಮಾಲ್ ಮಾಲಿಕ್ಯೂಲ್ಸ್, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅನ್ನು ಕ್ಯಾರಿ ಮಾಡುತ್ತೆ. ಸೊ ಇಲ್ಲಿ ನಾನು ತೊಗೊಳ್ಳುವಂಥ ಎಕ್ಸಾಂಪಲ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇಸ್ ಅ ಟ್ರಾನ್ಸ್ಪೋರ್ಟ್ ಏಜೆಂಟ್. ಇಲ್ಲಿ ಹಿಮೋಗ್ಲೋಬಿನ್ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಂದ್ರೆ ಇಟ್ ಕ್ಯಾರೀಸ್ ಆಕ್ಸಿಜನ್ ಫ್ರಾಮ್ ದಿ ಲಂಗ್ಸ್. ಸೊ ಲಂಗ್ಸಿಂದ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಟಿಶ್ಯೂ. ಸೊ ಬೇರೆ ಬೇರೆ ಸೆಲ್ಲಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅದು ರಿಟರ್ನ್ ಲಂಗ್ಸ್ಗೆ ರಫ್ತು ಮಾಡುತ್ತೆ. ಸೊ ಹಿಮೋಗ್ಲೋಬಿನ್ ಈ ಎರಡು ರೀತಿಯಾಗಿ ಆ್ಯಕ್ಟ್ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಇಸ್ ಅ ಟ್ರಾನ್ಸ್ಪೋರ್ಟ್ ಏಜೆಂಟ್. ನೆಕ್ಸ್ಟ್ important function of protein is antibodies. Protein act as antibodies. ಸೊ ನಮ್ಮ ಬಾಡಿ ಒಳಗೆ, ನಮ್ಮ ಬಾಡಿಗೆ ಇನ್ಫೆಕ್ಷನ್ಸ್ ಆಗ್ತವೆ. ಆ ಇನ್ಫೆಕ್ಷನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಆಗಿರ್ಬೋದು, ವೈರಸಸ್ಸಿಂದ ಆಗಿರ್ಬೋದು, ಅಥವಾ ಬ್ಯಾಕ್ಟೀರಿಯಿಂದ ಆಗಿರ್ಬೋದು. ಸೊ ಇವೆಲ್ಲ ನಾವು ಪ್ಯಾಥೋಜನ್ಸ್ ಅಂತ ಕರಿತೀವಿ. ಮೈಕ್ರೋ ಆರ್ಗ್ಯಾನಿಸಮ್ಸ್, ವೈರಸ್, ಬ್ಯಾಕ್ಟೀರಿಯಾ ಇವೆಲ್ಲ ನಾವು ಪ್ಯಾಥೋಜನ್ಸ್ ಅಂತ ಕರಿತೀವಿ. ಈ ಪ್ಯಾಥೋಜನ್ಸ್ಗಳ ಸರ್ಫೇಸ್ ಮ್ಯಾಗ ಆ್ಯಂಟಿಜನ್ಸ್ ಅಂತ ಇರ್ತಾವೆ. ಏನು? ಆ್ಯಂಟಿಜನ್ಸ್ ಅಂತ ಇರ್ತವೆ. ಈ ಆ್ಯಂಟಿಜನ್ಸ್ ಏನು ಮಾಡುತ್ತೆ? ಸೊ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ಗೆ ಆ್ಯಂಟಿಬಾಡೀಸ್ ಬಿಡುಗಡೆ ಮಾಡಲು ಪ್ರೇರೇಪಣೆ ಮಾಡ್ತದೆ. ಸೊ ಆ್ಯಂಟಿಜನ್ಸ್ ಏನು ಮಾಡುತ್ತೆ? ಆ್ಯಂಟಿಬಾಡೀಸನ್ನು ಬಿಡುಗಡೆ ಮಾಡಲು ಪ್ರೇರೇಪಣೆ ಮಾಡ್ತದೆ, ಆ್ಯಂಟಿಬಾಡೀಸ್. ಸೊ ಹಾಗಾದರೆ ಆ್ಯಂಟಿಬಾಡೀಸ್ ಅಂದರೆ ಏನು? ದೀಸ್ ಆರ್ ಪ್ರೋಟೀನ್ಸ್ ವಿಚ್ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ದಿ ಎಫೆಕ್ಟ್ ಆಫ್ ಟಾಕ್ಸಿನ್ಸ್.
ಪ್ರೊಡ್ಯೂಸ್ ಬೈ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್. ಸೊ ಈ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸಿಂದ ಉಂಟಾಗಿರ್ತಕ್ಕಂತಹ ಟಾಕ್ಸಿನ್ಸ್ಗಳಿಂದ ಅದು ಪ್ರೊಟೆಕ್ಟ್ ಮಾಡ್ತದೆ ಆ್ಯಂಟಿಬಾಡೀಸ್. ಸೊ ಬೇಸಿಕಲಿ ಆ್ಯಂಟಿಬಾಡೀಸ್ ಆರ್ ಪ್ರೋಟೀನ್ಸ್. ನೆಕ್ಸ್ಟ್, ಆ್ಯಂಟಿಬಾಡೀಸ್ ಕಂಬೈನ್ ವಿತ್ ಆ್ಯಂಟಿಜೆನ್ಸ್ ಆ್ಯಂಡ್ ಡೆಸ್ಟ್ರಾಯ್ ದೆಮ್ ಫಾರ್ಮಿಂಗ್ ಇನ್ಯಾಕ್ಟಿವ್ ಕಾಂಪ್ಲೆಕ್ಸಸ್. ಡೆಸ್ಟ್ರಾಯ್ ದೆಮ್ ಅಂದರೆ ಇಲ್ಲಿ ಟಾಕ್ಸಿನ್ಸನ್ನು, ಆ ವೈರಸನ್ನು ಅಥವಾ ಬ್ಯಾಕ್ಟೀರಿಯನ್ನು ಅದು ಡೆಸ್ಟ್ರಾಯ್ ಮಾಡುತ್ತೆ. ನೆಕ್ಸ್ಟ್ ದ ಆ್ಯಂಟಿಬಾಡೀಸ್ ವಿಚ್ ಆರ್ ಫಾರ್ಮ್ಡ್ ಇನ್ ಎಕ್ಸಸ್ ಗಿವ್ ರೆಸಿಸ್ಟೆನ್ಸ್ ಟು ದ ಬಾಡಿ. ಸೊ ನೆಕ್ಸ್ಟ್ ಫಂಕ್ಷನ್ ಆಫ್ ಪ್ರೋಟೀನ್ ಈಸ್ ಸ್ಟ್ರಕ್ಚರಲ್ ಮಟೀರಿಯಲ್. ಸೊ ದೀಸ್ ಆರ್ ಪ್ರೋಟೀನ್ಸ್ ಸೊ ವಿಚ್ ಆ್ಯಕ್ಟ್ ಆಸ್ ಸ್ಟ್ರಕ್ಚರಲ್ ಮಟೀರಿಯಲ್ಸ್ ಆಫ್ ದ ಬಾಡಿ. ಸೊ ಸ್ಟ್ರಕ್ಚರಲ್ ಮಟೀರಿಯಲ್ ಆಫ್ ದ ಬಾಡಿಯಾಗಿ ಆ್ಯಕ್ಟ್ ಆಗುತ್ತೆ. ಎಕ್ಸಾಂಪಲ್ ಅಲ್ಫಾ ಕೆರಾಟಿನ್, ಕೊಲಾಜನ್. ಅಲ್ಫಾ ಕೆರಾಟಿನ್ ಇರುತ್ತೆ ಸ್ಕಿನ್, ಹೇರ್, ನೇಲ್ಸಲ್ಲಿ. ಕೊಲಾಜನ್ ಇಟ್ ಈಸ್ ಪ್ರೆಸೆಂಟ್ ಇನ್ ಕಾರ್ಟಿಲೇಜಸ್. ಸ್ಟ್ರಕ್ಚರಲ್ ಪ್ರೋಟೀನ್ ಇನ್ ಕಾರ್ಟಿಲೇಜ್. ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರಲ್ ಮಟೀರಿಯಲ್. ಈ ಚಾಪ್ಟರಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದ್ರೆ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್ ಅಂತ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ ಕೇಳಿದಾಗ ಯಾವ ರೀತಿ ಆನ್ಸರ್ ಬರೀಬೇಕಪ್ಪ ಅಂತಂದರೆ ಫಾರ್ 5 ಮಾರ್ಕ್ಸ್. ಸೊ ಪ್ರೋಟೀನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು. ಏನಪ್ಪ ಅಂತಂದರೆ ಪ್ರೋಟೀನ್ಸ್ ಆರ್ ಅಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೌದಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಿಗೆ ಅದೊಂದು ಅಸೆನ್ಷಿಯಲ್ ಕಾಂಪೋನೆಂಟ್ ಪ್ರೋಟೀನು. ಸೊ ಪ್ರೋಟೀನ್ ಇಲ್ಲ ಅಂದರೆ ದೇರ್ ಇಸ್ ನೋ ಎನರ್ಜಿ. ಸೊ ದೇ ಆ್ಯಕ್ಟ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ ದೇ ಆರ್ ಯೂಸ್ಡ್ ಆ್ಯಸ್ ಮೇಂಟೆನೆನ್ಸ್ ಆ್ಯಂಡ್ ರಿಪೇರಿಂಗ್ ಆಫ್ ಎಕ್ಸಿಸ್ಟಿಂಗ್ ಟಿಶ್ಯೂಸ್. ನೋಡಿರಿ, ಮೇಂಟೈನ್ ಮಾಡೋದಕ್ಕೆ ಮತ್ತು ರಿಪೇರಿಂಗ್ ಆಫ್ ಎಕ್ಸಿಸ್ಟಿಂಗ್ ಟಿಶ್ಯೂಸ್ಗೆ ಸೊ ಪ್ರೋಟೀನ್ ಬಹಳ ಸಹಾಯಕಾರಿಯಾಗಿದೆ. ಅದ್ರ ಜೊತೆಗೆ ಅಲಾಂಗ್ ವಿತ್ ದೀಸ್ 3 ಪಾಯಿಂಟ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಎಂಜೈಮ್ಸ್, ಹಾರ್ಮೋನ್ಸ್, ಸ್ಟ್ರಕ್ಚರಲ್ ಮಟೀರಿಯಲ್, ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ ಆ್ಯಂಡ್ ಆ್ಯಂಟಿಬಾಡೀಸ್. ಸೊ 3 ಪಾಯಿಂಟ್ಗಳ ಜೊತೆಗೆ ಸೊ ಇವುಗಳ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು ಫಾರ್ 5 ಮಾರ್ಕ್ಸ್. ಸೊ ಇಲ್ಲಿಗೆ ನಿಮಗೆ ಚಾಪ್ಟರ್ ಎಂಡ್ ಆಗುತ್ತಾ. ಸೊ ಸ್ಮಾಲ್ ಆ್ಯಂಡ್ ಸಿಂಪಲ್ ಟಾಪಿಕ್ ಅದ. ಸೊ ಯಾರಿಗೆ ಅರ್ಥ ಆಗಿಲ್ಲ ಅವರು ರಿಪೀಟಾಗಿ ಮತ್ತೊಮ್ಮೆ ನೋಡ್ರಿ, ಅರ್ಥ ಆಗುತ್ತಾ. ದ ಓನ್ಲಿ ಸಕ್ಸಸ್ ಮಂತ್ರ ಈಸ್ ರಿಪೀಟೆಡ್ ರಿವಿಷನ್. ಸೊ ರಿವಿಷನ್ ಮಾಡ್ತಾ ಇರ್ರಿ. ಸೊ ಸಾಕಷ್ಟು ಸಮಯ ಸಿಕ್ಕದ, ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ರಿ. ಸೊ ಥ್ಯಾಂಕ್ ಯು, ಬಾಯ್.